ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋವನ್ನ ಮಧ್ಯಾಹ್ನದಿಂದ ಶುರು ಮಾಡಿದ್ದೀನಿ. ಇವತ್ತು ಮಧ್ಯಾಹ್ನಕ್ಕೆ ಗಂಜಿ ಮತ್ತೆ ಪಲ್ಯ ಮಾಡುವ ಅಂತ ಇದ್ದೀನಿ. ಟೈಮ್ ಬಂದು 12 ಗಂಟೆ ಮೇಲೆ ಆಯ್ತು. ನಂದಿನ್ನು ಪಲ್ಯ ಆಗಿಲ್ಲ. 1 ಗಂಟೆಗೆ ಪ್ರಾಗ್ಯ ಬರ್ತಾಳೆ. ಈಗ ಪಟ್ಟಂತ ಪ್ರಿಪೇರ್ ಮಾಡಬೇಕು. ಹಾಗೆ ಇವತ್ತು ಒಂದು ಕೆಟ್ಟದು ವಿಷಯ ನಡೀತು ಅಂತ ಹೇಳಿದ್ರೆ, ಗುರುವಾರ ಎಲ್ಲ ವಿಡಿಯೋ ಮಾಡಿ ಫುಲ್ ವಿಡಿಯೋ ಮಾಡದೆ ಇಡೀ ದಿವಸ ಅದಕ್ಕೆ ಒಂದು ಟೈಮ್ ಕೊಟ್ಟು ನಾವು ವಿಡಿಯೋ ಮಾಡಿರ್ತೀವಿ. ಹಾಗಾದ್ರೆ ಇವತ್ತು ನಿನ್ನೆಲ್ಲ ಪ್ರಾಗ್ಯಂಗ್ ರಜೆ ಇತ್ತು. ಹಾಗಾಗಿ ಇವತ್ತು ಬೆಳಿಗ್ಗೆ ಆದ್ರೂ ಕೂತ್ಕೊಂಡು ಅದನ್ನೆಲ್ಲ ಎಡಿಟಿಂಗ್ ಮಾಡಿ 25 ಮಿನಿಟ್ಸ್ ಇದು ವಿಡಿಯೋ ಇತ್ತು. ಹಾಗಾದ್ರೆ ಎಡಿಟಿಂಗ್ ಮಾಡಿ ಎಲ್ಲ ಮಾಡಿ ಪ್ರಿಪೇರ್ ಮಾಡಿ ಸೇವ್ ಕೊಡುವ ಅಂತ ಕೊಡ್ತಾ ಇದೀನಿ. 3-4 ಸಲ ಸೇವ್ ಕೊಡ್ತಾ ಇದೀನಿ. ಸ್ಟೋರೇಜ್ ಕಮ್ಮಿ ಇದೆ, ಫುಲ್ ಎಲ್ಲ ಬ್ಯಾಕ್ ಆಗ್ತಿದೆ. ಆಮೇಲೆ ಬೇಡ್ದಿರೋದು ಯಾವ್ದಾದ್ರು ಇದ್ರೆ ಡಿಲೀಟ್ ಮಾಡೋಣ ಅಂತ ಹೇಳಿ ಡಿಲೀಟ್ ಮಾಡಕ್ ಹೋಗಿ ಮಾಡಿರೋ ವಿಡಿಯೋ ಅಷ್ಟನ್ನು ಡಿಲೀಟ್ ಮಾಡಿದೆ. ವೇಸ್ಟ್ ಆಯ್ತು. ತುಂಬಾನೇ ಬೇಜಾರಾಯ್ತು ನಂಗೆ. ಅಷ್ಟು ಕಷ್ಟಪಟ್ಟು ವಿಡಿಯೋ ಮಾಡಿ ಅದರಲ್ಲೂ ಎಡಿಟಿಂಗ್ ಮಾಡಕ್ಕೆ 2-3 ಗಂಟೆ ಟೈಮ್ ತಕೊಂಡು ಎಡಿಟಿಂಗ್ ಎಲ್ಲ ಮಾಡಿ ಇಷ್ಟು ಕಷ್ಟಪಟ್ಟೆಲ್ಲ ಮಾಡಿ ವಿಡಿಯೋ ಮಾಡಿದ್ರು ಫುಲ್ ಹೋಯ್ತು. ಬೇಜಾರಾಯ್ತು. ಅಷ್ಟು ಕಷ್ಟಪಟ್ಟಿದೆಲ್ಲ ವೇಸ್ಟ್ ಆಯ್ತಲ್ಲ ಅಂತ. ಹಾಗಾಗಿ ಈ ವಾರದ ವಿಡಿಯೋ ಹಾಕುವ ಕಾರ್ಯಕ್ರಮ ಮುಗ್ದೋಯ್ತು. ಅಂತೂ ಈ ವಾರ ವಿಡಿಯೋ ಹಾಕಕ್ಕಾಗಲ್ಲ. ಇನ್ನು ಈ ವಿಡಿಯೋನ ಇನ್ನು ಮಂಡೇ ಅಪ್ಲೋಡ್ ಮಾಡ್ಬೇಕಾಗತ್ತೆ. ಮತ್ತೆ ಅದೇ ಬೇಜಾರಲ್ಲಿದ್ರೆ ಮತ್ತೆ ವಿಡಿಯೋ ಮಾಡಕ್ಕಾಗತ್ತಾ? ಒಂದೊಂದ್ಸಲ ಸಮ್ಟೈಮ್ಸ್ ಹಂಗ ಆಗತ್ತೆ. ಅದಕ್ಕೋಸ್ಕರ ಬೇಜಾರ್ ಮಾಡ್ಕೊಂಡ್ರೆ ಮತ್ತೆ ಏನ್ ಹೇಳುದು, ಮತ್ತೆ ವಿಡಿಯೋ ಮಾಡಕ್ಕಾಗಲ್ಲ. ಸೊ ಹಾಗಾಗಿ ಬೇಜಾರಾಗ್ತಾ ಇದೆ, ಮನ್ಸಿಗೆ ಹರ್ಟ್ ಆಗ್ತಿದೆ. ಫಸ್ಟ್ ಟೈಮ್ ಅಂತ ಹೇಳ್ಬೋದು. ಅಂದ್ರೆ ಒಂದು ಸ್ವಲ್ಪ ವಿಡಿಯೋ ಎಲ್ಲ ಡಿಲೀಟ್ ಆಗಿರೋದು. ಇದು ಪೂರ್ತಿ ಕಂಪ್ಲೀಟ್ ಎಡಿಟಿಂಗ್ ಮಾಡಿರೋದು ಡಿಲೀಟ್ ಆಗಿರೋದು ಫಸ್ಟ್ ಟೈಮ್. ಚೂರ್ ಮನಸ್ಸಲ್ಲಿ ಬೇಜಾರಾಗ್ತಾ ಉಂಟು. ಬೇಜಾರ್ ಮಾಡ್ಕೊಂಡು ಕೂತ್ಕೊಂಡ್ರೆ ಮತ್ತೆ ನಂಗೆ ವಿಡಿಯೋ ಹಾಕು ಇದು ಬರುದಿಲ್ಲ. ಸೊ ಹಾಗಾಗಿ ಈಗ ಒಂದು 2 ಬೀಟ್ರೋಟ್ ತಗೊಂಡಿದ್ದೀನಿ. ಇದರಲ್ಲಿ ಈಗ ಪಲ್ಯ ಮಾಡೋದು. ಮಧ್ಯಾಹ್ನಕ್ಕೆ ಗಂಜಿ ಮತ್ತೆ ಬೀಟ್ರೋಟ್ ಪಲ್ಯ ಮಾಡೋದು. ಸಂಜೆಗೆ ಚಿಕನ್ ಎಂತಾದ್ರೂ ಮಾಡುವ ಅಂತ ಪ್ಲಾನ್ ಮಾಡಿದ್ದೀನಿ. ಟೈಮ್ ಇಲ್ಲ, ಬೇಗ ಅಡುಗೆ ಮಾಡಬೇಕು. ಫಸ್ಟ್ ಇದನ್ನು ಕಟ್ ಮಾಡಿ ಬೇಗ ಹಾಕಿ ಪಟಾಫಟ್ ಅಂತ ಒಂದು ಪಲ್ಯ ಮಾಡಬೇಕು. ಫಸ್ಟ್ ನಾನು ಅನ್ನ ಒಂದು ಮಾಡಿ ಇಟ್ಟಿದ್ದೀನಿ. ಹಾಗೆ ಪ್ರಾಗಿ ನಾನು ಕರ್ಕೊಂಡು ಬರ್ಲಿಕ್ಕೆ ಹೋಗ್ಬೇಕು. ಮಳೆ ಬೇರೆ ಬರ್ತಾ ಇಲ್ಲ. ಮಳೆ ಬಂದ್ರೆ ಅವಳು ಛತ್ರಿ ತಗೊಂಡು ಹೋಗಿಲ್ಲ. ಆ ಟೈಮಿಗೆ ಹೋಗ್ಬೇಕಾಗುತ್ತೆ. ಮಳೆ ಬರ್ತಾ ಇಲ್ಲ. ಜಸ್ಟ್ ಅವಳು ಬರ್ಬೋದು ಅಂತ ಅನ್ಕೊಂಡಿದ್ದೀನಿ. ಆದ್ರೂ ಅಲ್ಲಿ ನಾಯಿ ಎಲ್ಲ ಇರ್ತದೆ. ಅವಳಿಗೆ ಬರುವಾಗ ಹೆದರಿಕೆ ಆಗ್ತದೆ. ಸೊ ಹಾಗಾಗಿ ನಾನು ಪಟ ಅಂತ ಅಡುಗೆ ಮಾಡ್ತೀನಿ. ವಿಡಿಯೋ ಶುರು ಮಾಡಿದ್ದೀನಿ. ನೋಡುವ ಇವತ್ತಿನ ದಿವಸ ಹೇಗಾಗ್ತದೆ ನಿಮ್ ಜೊತೆ ಶೇರ್ ಮಾಡ್ತೀನಿ. ಗಡಿ ಬಿಡಿಲ್ಲ ಇದ್ದೀನಿ, ಅದಕ್ಕೆ ಪಟ ಅಂತ ಮಾತಾಡ್ತಾ ಇದ್ದೀನಿ. ಓಕೆ, ನಾನು ಪಟ್ಟಂತ ಒಂದು ಪಲ್ಯ ಮಾಡ್ಕೊಂಡು ನಿಮ್ಗೆ ಸಿಗ್ತೀನಿ. ಓಕೆ, ಸೌತೆಕಾಯಿ ಕಟ್ ಮಾಡಿ ತಿಂದೆ. ಅದನ್ನ ಕಣ್ಣಿಗೆ ಇಟ್ಕೊಳ್ಳೋ ಸ್ವಲ್ಪ ಕೂಲ್ ಆಗುತ್ತೆ ಅಂತ ಹೇಳಿ ಕಟ್ ಮಾಡಿ ಇಟ್ಟಿದ್ದೀನಿ. ಇಟ್ಕೊಳಕ್ಕೂ ಪುರ್ಸೊತ್ತಿಲ್ಲ ಇವತ್ತು ನನ್ನ ಕೆಲಸದಲ್ಲಿ. ಎಂತೆಂತದವೋ ಆಗೋಗಿದೆ. ಪುರ್ಸೊತ್ತಿಲ್ಲ, ಮನ್ಕೊಂಡು ಇಡಕ್ಕೆಲ್ಲ ಪುರ್ಸೊತ್ತಿಲ್ಲ. ಅದಕ್ಕೆ ಕೂತ್ಕೊಂಡಲ್ಲೇ ಇಡ್ತಾ ಇದ್ದೀನಿ, ಏನಾಗುತ್ತೆ ನೋಡುವ ಅಂತ. ಹಾಗೆ ಟೈಮ್ ಆಯ್ತು. ಇವಾಗ ಬೀಟ್ರೋಟ್ ಒಂದು ಬೇಯಿಸ್ಲಿಕ್ಕೆ ಮಾತ್ರ ಆಗುದ ಅಂತ ಹೋಗಿ ಅವಳನ್ನ ಕರ್ಕೊಂಡು ಬರ್ತೀನಿ. ಇಲ್ಲ ಅಂದ್ರೆ ಅವಳು ಹೆದರ್ಕೊಳ್ತಾಳೆ ರೋಡಲ್ಲಿ ಬರುವಾಗ. ಆಮೇಲೆ ಬಂದು ಒಂದು 10 ಮಿನಿಟ್ಸ್ ಅಲ್ಲಿ ಆಗುತ್ತೆ. ಇದೊಂಚೂರು ಇಟ್ಕೊಂಡು ಮಲ್ಕೋಬೇಕು, ಒಳ್ಳೇದು, ಕೂಲ್ ಆಗುತ್ತೆ ಕಣ್ಣಿಗೆ. ಸೌತೆಕಾಯಿ ತಿನ್ನೋದು ನಾನು ಈಗ ಡೈಲಿ. ಅಂದ್ರೆ ಡೈಲಿ ಅಲ್ಲ, ವಾರದಲ್ಲಿ 1-2 ದಿವಸ. ಡೈಲಿ ತಿಂದ್ರೆ ಕೋಲ್ಡ್ ಆಗ್ಬಿಡುತ್ತೆ. ಸ್ವಲ್ಪ ಉಪ್ಪು ಮೆಣಸಿನ ಪುಡಿ ಎಲ್ಲ ಹಾಕ್ತೀನಿ. ಆದ್ರೂ ಕೋಲ್ಡ್ ಆದ್ರೆ ಅಂತ ಭಯ ಆಗ್ತದೆ. ಅದಕ್ಕೆ ವಾರದಲ್ಲಿ 1-2 ದಿವಸ ತಿನ್ನೋದು. ಹಾಗೆ ಎಷ್ಟು ಒಂದು ತಿಂಡಿ ಎಲ್ಲ ಆದ್ಮೇಲೆ ಒಂದು 12 ಗಂಟೆ ಆಗಿ ಸ್ವಲ್ಪ ಕ್ಯಾರೆಟ್ ಸೌತೆಕಾಯಿ ತಿನ್ನೋದು ಖಾಲಿ ಹೊಟ್ಟೆ. ಹೀಗೆ ಖಾಲಿ ಊಟಕ್ಕಿಂತ ಮುಂಚೆ ಒಳ್ಳೇದು. ತುಂಬಾನೇ ನಮ್ಮ ಬಾಡಿ ಏನಿದೆ ಕೂಲ್ ಆಗಿರೋದಕ್ಕೆ ಹೆಲ್ಪ್ ಮಾಡುತ್ತೆ. ಮತ್ತೆ ಕ್ಯಾರೆಟ್ ವಿಟಮಿನ್ ಸಿ ಎಲ್ಲ ತುಂಬಾ ರಿಚ್ ಆಗಿದೆ. ಜ್ಯೂಸ್ ಮಾಡಿ ಎಲ್ಲ ಕೊಡೋದಕ್ಕಿಂತ ಹಾಗೆ ಕಟ್ ಮಾಡ್ಕೊಂಡು ತಿಂದ್ರೆ ಅದರಲ್ಲಿರೋ ಪೌಷ್ಟಿಕಾಂಶ ಎಲ್ಲ ನಮ್ಗೆ ಕಂಪ್ಲೀಟ್ ಆಗಿ ಸಿಗುತ್ತೆ ಅನ್ನೋದಕ್ಕೋಸ್ಕರ ಇದನ್ನ ಇಟ್ಕೊಂಡು ನಾನು ಒಂಚೂರು ರೆಸ್ಟ್ ಮಾಡ್ತೀನಿ. ಮತ್ತೆ ನಾನು ವಿಡಿಯೋ. ಇದೇ ನಾಯಿ ನೋಡಿ, ಅಲ್ಲಿ ಮಧ್ಯ ರೋಡಲ್ಲಿ ಇದೆ. ಅದು ಯಾವಾಗಲೂ ಅಲ್ಲೇ ಮಲ್ಕೊಂಡಿರೋದು. ಮತ್ತೆ ಅದು ಎಂತ ಮಾಡ್ತದಂದ್ರೆ, ಈಗ ಲಂಚ್ ಬ್ಯಾಗ್ ಪ್ರಾಗಿ ತರ್ತಾಳಲ್ಲ, ಒಂದು ದಿವಸ ಅದಕ್ಕೆ ಬಾಯಿ ಹಾಕಿತ್ತು. ಅದೇನೋ ಉಂಟಂತ ಹೇಳಿ. ಅದರಿಂದ ಅವಳು ಹೆದರ್ಕೊಂಡಿದ್ದಾಳೆ. ಅವತ್ತಿಂದ ಮಮ್ಮಿ ನೀನು ಬೇಗ ಬಾ ಅಂತ ಹಠ ಮಾಡ್ತಾಳೆ. ಅದಕ್ಕೋಸ್ಕರ ನಾನೊಂದು 5 ನಿಮಿಷ ಬೇಗ ಬರುದು. ಇಲ್ಲಿ ನೋಡಿ, ಮಧ್ಯ ರೋಡಲ್ಲಿ ಮಲ್ಕೊಂಡಿದ್ದೆ. ಬರುತ್ತಾ ಮಳೆ ಬರುತ್ತಾ ಅಂತ ಗೊತ್ತಿಲ್ಲ. ಬರುವಾಗ ಬಿಸಿಲಿತ್ತು, ಮಿಡಲಲ್ಲಿ ಮಳೆ ಹನಿ ಬರಕ್ಕೆ ಶುರುವಾಯಿತು. ಈಗ ನೋಡ್ತೀನಿ ಮತ್ತೆ ಬಿಸಿಲು ಬಂತು. ಛತ್ರಿ ಹಿಡ್ಕೊ ಬಂದಿಲ್ಲ ಅಂದರೆ ಮಳೆ ನೆನ್ಕೊಂಡು ಹೋಗ್ಬೇಕಾಗತ್ತೆ. ಈಗ ನೋಡಿ ಬಿಸಿಲು ಬಂತು ಪಟ್ ಅಂತ. ಪ್ರಾಗೆ ಬರಲಿಲ್ಲ. ಆದ್ರೂ ನಾನು ಬಂದು ವೆಯ್ಟ್ ಮಾಡ್ತಾ ಇದ್ದೀನಿ.
ಅವಳು ಬರೋದು ಲೇಟ್ ಆದ್ರೂ ನಾನು ಒಂದು 5 ಮಿನಿಟ್ಸ್ ಬಂದು ವೆಯ್ಟ್ ಮಾಡಿದರೆ ಒಳ್ಳೇದಲ್ಲ. ಹಾಗೆ ಬರುವಾಗ ತೋರಿಸಿದಲ್ಲ ಅದೇ ನಾಯಿ, ಅದು ಬ್ಯಾಗ್ ಈ ಥರ ಎಲ್ಲ ನೋಡಿದರೆ ಬ್ಯಾಗಿಗೆ ಬಾಯಿ ಹಾಕ್ತದೆ, ಅದಕ್ಕೆ ಅವಳು ಹೆದರ್ಕೊಳ್ತಾಳೆ. ಹಾಗಾಗಿ ನಾನು ಬೇಗ ಬಂದು ನಿಂತ್ಕೊಂಡಿದ್ದೀನಿ. ಇನ್ನು ಬಸ್ಸು ಸಹ ಬರಲಿಲ್ಲ. ಇವತ್ತು ಮಳೆ ಇಲ್ಲ ಅಲ್ಲ, ಅಷ್ಟು ಬೇಗ ಬರ್ಬೋದಂತ ಅಂದ್ಕೊಂಡಿದ್ದೀನಿ. ನೋಡುವ ಎಷ್ಟು ಗಂಟೆ ಬರ್ತದೆ. ಇವಳು ಆ ನಾಯಿ ನೋಡಿ ಹೆದರ್ಕೊಳ್ಳೋದು ಆಯ್ತಾ, ಹೆದರ್ಕೊಂಡು ಒಳ್ಳೆ ಕಳ್ಳಿ ತರ ಬರ್ತಾಳೆ. ಹೇಳ್ಬೇಕಾ ಬೇರೆಯವರು ಅವ್ರು ಬಂದಾಗ ಅದು ಎದ್ದು ಬಂತ, ನಾನು ಮೇಡಮ್ ಅದಕ್ಕೆ ಅವರು ಹಿಂಗ್ ಕೂತ್ಕೊಂಡಿದ್ರು. ನಾವಂದ್ರು ಕೂಡ ಅವ್ರಿಗೆ ಗೊತ್ತಾಯ್ತು, ಅವ್ರು ಕಳಿಸ್ತಿತ್ತ, ಅದಕ್ಕೆ ಹೋಗಿ ಕೂತ್ಕೊಂಡ್ಬಿಟ್ರು. ಮೊನ್ನೆ ವಿಡಿಯೋ ಮಾಡಿದ್ದೆಲ್ಲ ಮಗ, ಅಷ್ಟು ಒಂದು ಅರ್ಧ ಗಂಟೆ ಹತ್ತತ್ರ ವಿಡಿಯೋ ಇತ್ತು, ಫುಲ್ಲು ಡಿಲೀಟ್ ಆಗೋಯ್ತು. ಹೆಂಗೆ ಆಯ್ತು ಗೊತ್ತಾ, ನಂಗೆ ಬೇಜಾರಾಗೋಯ್ತು. ಯಾವ್ದು ಮೊನ್ನೆ ತರ್ಸ್ಡೇ ಎಲ್ಲ ಯೂಟ್ಯೂಬ್ ಹಾಕಕ್ಕೆ ವಿಡಿಯೋ ಮಾಡಿದ್ದೆಲ್ಲ ಅದು. ಯಾವ್ದು ದೇವಸ್ಥಾನ ಅದಲ್ಲ, ಮತ್ತೆ ಮನೇಲಿ ಮಾಡಿದ್ದೆಲ್ಲ. ಇವಳು ನೆನಪಿನ ಶಕ್ತಿನೇ ಇಲ್ಲ, ಮೆಮೊರಿ ಲಾಸ್ ಆಗ್ಬಿಟ್ಟಿದೆ ಅಂತ ಮೊನ್ನೆ ಮಾಡಿದಲ್ಲ ಅದೇ ಫುಲ್ ಎಲ್ಲ ಹೋಯ್ತು. ಹೋದ್ರೆ ಏನಾಗ್ತದೆ ಅಂತೇಳಿ, ಯಾವ ಜಾತಿ ಮನೆ ಒಂದು ವಿಡಿಯೋ ಮಾಡಕ್ಕೆ ಎಷ್ಟು ಕಷ್ಟ ಇದೆ ಅಂತ ನಿಮ್ಗೆ ಹೇಳ್ತೇನೆ. ಅದು ಸ್ಮಾಲ್ ವಿಡಿಯೋ ಅಲ್ಲ, ಸ್ಮಾಲ್ ವಿಡಿಯೋ ಏನ್ ಹೇಳ್ತಾ ಇದೀನಿ ಅಂತಾನೆ ಅರ್ಥನೇ ಆಗ್ತಿಲ್ಲ. ಅದನ್ನ ದೊಡ್ಡ ವಿಡಿಯೋ ಹೋಗ್ತಾ ಇದ್ದೀವಿ. ಇಲ್ಲಿ ನೋಡಿ, ಫುಲ್ ಬೆವರಿದೆ. ವಾರದಲ್ಲಿ ಒಂದು ದಿವಸ ನಮ್ಮ ಮನೆಯಲ್ಲಿ ಬೀಟ್ರೋಟ್ ಪಲ್ಯ ಇದ್ದೇ ಇರುತ್ತೆ. ಯಾಕಂದರೆ ಬೀಟ್ರೋಟಲ್ಲಿ ತುಂಬಾ ನಮ್ಮ ದೇಹಕ್ಕೆ ಬೇಕಾಗುವಂತಹ ಒಳ್ಳೆ ಅಂಶಗಳು ತುಂಬಾ ಇದೆ. ಇದರಿಂದ ನಮ್ಮ ಸ್ಕಿನ್ ಕೂಡ ಗ್ಲೋ ಆಗುತ್ತೆ. ಮತ್ತು ನಿಮಗೆ ಬ್ಲಡ್ ಕಮ್ಮಿ ಇದ್ದರೆ ವಾರದಲ್ಲಿ 3 ದಿವಸ ಇದರ ಜ್ಯೂಸ್ ಮಾಡಿ ಕುಡೀರಿ. ಜ್ಯೂಸ್ ಮಾಡಿ ಕುಡಿಲಿಕ್ಕೆ ನಿಮಗೆ ಸ್ವಲ್ಪ ಕಷ್ಟ ಆಗ್ತದೆ ಅಂದರೆ ಈ ಥರ ಪಲ್ಯ ರೂಪದಲ್ಲಿ ಕೂಡ ತಿನ್ಬೋದು. ತುಂಬಾ ಆರೋಗ್ಯಕ್ಕೆ ಒಳ್ಳೆಯದು. ನಮಗೆ ಕ್ಯಾಲ್ಶಿಯಂ ಕಮ್ಮಿ ಇದ್ದಾಗ ನನಗೆ ಹುಷಾರಿಲ್ದಾಗ ಆಗಿತ್ತಲ್ಲ, ಆವಾಗ ನಾನು ಯಾವಾಗಲೂ ಜ್ಯೂಸ್ ಮಾಡಿ ಕುಡಿತೀನಿ. ಇವಾಗ ಸ್ವಲ್ಪ ಕಮ್ಮಿ ಮಾಡಿದ್ದೀನಿ, ಬಟ್ ಅದೇ ರೊಟೀನನ್ನು ಮತ್ತೆ ಶುರು ಮಾಡಿದ್ದೀನಿ ನಾನೀಗ. ಜ್ಯೂಸ್ ಬದಲಿಗೆ ಇವಾಗ ಪಲ್ಯ ರೀತಿ ಮಾಡಿ ನಾನು ಜಾಸ್ತಿ ತಿಂತಾ ಇದ್ದೀನಿ. ಜ್ಯೂಸು ಮಾಡ್ತೀನಿ, ಅಪರೂಪಕ್ಕೆ ಮಾಡಿ ಕುಡಿತೀನಿ. ಹಾಗೆ ಇದು ಚಪಾತಿಗೆ, ಅನ್ನಕ್ಕೆ ಎಲ್ಲನೂ ಚೆನ್ನಾಗಾಗುತ್ತೆ. ಇದನ್ನು ಏನು ಮಾಡಬೇಕಂದ್ರೆ, ನೀವು ಸ್ವಲ್ಪನೇ ಮಾಡಿ ಜಾಸ್ತಿ ಕುದಿಸಿ ಇಟ್ಕೊಳ್ಳೋಕೆ ಹೋಗಬೇಡಿ. ಸ್ವಲ್ಪ ಮಾಡಿ ಒಂದು ಬೆಳಗ್ಗೆ ಸಂಜೆ ಹೊತ್ತಿಗೆಲ್ಲ ಖಾಲಿ ಮಾಡಿಬಿಡಿ. ಹಾಗೆ ಇವಾಗ ಒಂದು ಹಾಫ್ ಬಾಯ್ಲ್ ಮಾಡ್ಕೊಳ್ತಾ ಇದ್ದೀನಿ, ನನಗೂ ಮತ್ತು ಪ್ರಾಗ್ಯಂಗೆ ಸೇರಿ. ಹಾಗೆ ಪ್ರಾಗ್ಯಂಗೆ ಆಮ್ಲೆಟ್ ಎಲ್ಲ ಅಷ್ಟು ಇಷ್ಟ ಆಗೋದಿಲ್ಲ, ಹಾಫ್ ಬಾಯ್ಲ್ ಮಾಡಿಕೊಟ್ರೆ ತುಂಬ ಇಷ್ಟ ಆಗುತ್ತೆ. ಜಸ್ಟ್ ಸ್ವಲ್ಪ ಒಂದು ಸಾಲ್ಟ್ ಹಾಗೆ ಚಿಲ್ಲಿ ಪೌಡರ್ ಹಾಕೋದಷ್ಟೇ. ಪ್ರಾಗ್ಯನಿಗೆ ಗಂಜಿ ಮತ್ತೆ ಮೊಟ್ಟೆ ಹಾಫ್ ಬಾಯ್ಲ್ ಮಾಡಿ ಕೊಟ್ಟೆ. ಹಾಗೆ ಇವಾಗ ಪಲ್ಯ, ಅವಳು ಬೀಟ್ರೋಟ್ ಪಲ್ಯ ತಿನ್ನೋದಿಲ್ಲ ಮಕ್ಳಿಗೆ ನೋಡಿ. ಅವರಿಗೆ ತರಕಾರಿ ತಿನ್ಸೋದಂದ್ರೆ ಒಂದು ಚಾಲೆಂಜ್ ಆಗ್ತದೆ. ಬೀಟ್ರೋಟ್ ಪಲ್ಯ ಇಷ್ಟು ಒಳ್ಳೆ ಬೀಟ್ರೋಟ್ ಪಲ್ಯ ಮಾಡಿದ್ದೇನೆ, ಬೇಡ ಅಂತೆ. ಹಾಗೆ ಬೀಟ್ರೋಟ್ ಪಲ್ಯ ಮತ್ತೆ ಹಾಫ್ ಬಾಯ್ಲ್ ಹಾಕೊಂಡು ಇವಾಗ ನಾನು ಊಟ ಮಾಡೋದು. ಗಂಜಿ ಮಧ್ಯಾಹ್ನಕ್ಕೆ ಆಗುವಷ್ಟು ಮಾತ್ರ ಗಂಜಿ ಮಾಡಿರೋದು, ಸಂಜೆಗೆ ಬೇರೆ ಏನಾದರೂ ಮಾಡ್ಕೋಬೇಕು. ಅದಕ್ಕೆ ಮಧ್ಯಾಹ್ನಕ್ಕೆ ಆಗುವಷ್ಟು ಮಾತ್ರ ಇಲ್ಲಿ ಹಾಗೆ ಗಂಜಿ ಹಾಕೊಂಡು ಊಟ ಮಾಡಿ. ಮತ್ತೆ ಹಸಿವೆ ಆಗಿದೆ ಅವಳಿಗೂ, ಪಾಪ ಬೆಳಿಗ್ಗೆ ಒಂದು ದೋಸೆ ತಿನ್ಕೊಂಡು ಹೋಗಿದ್ದು, ಫುಲ್ ಹಸಿವೆ ಆಗ್ಬೇಕು. ಯಾವಾಗ ಮಕ್ಕಳಿಗೆ ನೀವು ಮೇಲಿಂದ ಮೇಲೆ ಕೊಡ್ತಾ ಇರ್ತೀರಿ, ಅವ್ರಿಗೆ ಹಸಿವಿನ ಬೆಲೆ ಗೊತ್ತಾಗಲ್ಲ. ಹೊಟ್ಟೆ ಫುಲ್ಲು ಚುರುಗುಟ್ಬೇಕು, ಅವಾಗ ಪಟಾಪಟ್ ಅಂತ ಊಟ ಹೋಗುತ್ತೆ. ನಾನು ಊಟ ಮಾಡ್ತೀನಿ, ಟೈಮ್ ಆಯ್ತು. ಇವಾಗ ಚಿಕನ್ ಬಂತು, ಆರ್ಡರ್ ಮಾಡಿರೋದು. ಈಗ ನಾನು ಅನ್ಕೊಂಡೆ ನಾಳೆ ಮಾಡುವ ಅಂತ, ಅದಕ್ಕೆ ಈಗ ಪ್ರಾಗ್ಯಂಗೆ ಇವಾಗ್ಲೇ ಬೇಕಂತೆ. ಅದಕ್ಕೆ ಈಗಲೇ ಒಂದು ತುಂಬಾ ದಿವಸ ಆಯ್ತು ನಾವು ಚಿಕನ್ ಗ್ರೀನ್ ಮಸಾಲ ಮಾಡಿಲ್ಲ. ಸೊ ಹಾಗಾಗಿ ಇವತ್ತು ಚಿಕನ್ ಗ್ರೀನ್ ಮಸಾಲ ಮಾಡುವ ಅಂತ ಹೇಳಿ ಚಿಕನ್ ಎಲ್ಲ ತೊಳೆದು ಅದಕ್ಕೆ ಸ್ವಲ್ಪ ಅರಿಶಿನ ಪೌಡರು, ಉಪ್ಪು ಹಾಕಿ ಸೈಡಿಗೆ ಇಟ್ಟಿದ್ದೀನಿ. ಇವಾಗ ಪ್ರಿಪೇರ್ ಮಾಡ್ಕೋಬೇಕು. ಗ್ರೀನ್ ಮಸಾಲ ಮಾಡ್ಲಿಕ್ಕೆ ಮಸಾಲ ಪ್ರಿಪೇರ್ ಮಾಡ್ಕೋಬೇಕು. ಅದಕ್ಕೆ ಏನೇನ್ ಬೇಕು ಪ್ರಿಪೇರ್ ಮಾಡುವಾಗ ಅರ್ಧ ಟೈಮ್ ಇದ್ರೆ ಚಪಾತಿ ಪ್ರಿಪೇರ್ ಮಾಡಿ.
ಹೌದು, ಅರ್ಧ ಟೈಮ್ ಇದ್ರೆ ಚಪಾತಿ. ಈಗ ಆಲ್ರೆಡಿ ಲೇಟ್ ಆಗಿ ಹೋಗಿದೆ. ನಾವು 7:30 8 o'clock ಒಳಗೆಲ್ಲ ಊಟ ಮಾಡ್ಬಿಡ್ತೀವಿ. ಇವತ್ತು ಫುಲ್ ಲೇಟ್ ಆಗಿದೆ. ಓ ಐಸ್ ಆಗಿದೆ. ನೀವು ಅವಳಿಗೆ ನಾನು ಬರೀಲಿಕ್ಕೆ ಕೊಟ್ಟು ಬಂದಿದ್ದೀನಿ. ಐಸ್ ಆಗಿ ಐಸ್ ಕ್ರೀಮ್ ಆಗ್ಬಿಟ್ಟಿದೆ. ಬರೀಲಿ, ಸುಮ್ಮನೆ ಹೋಗು ಬರೀ. ಐಸ್ ಕ್ರೀಮ್ ಆಗಿದೆ. ಐಸ್ ಕ್ರೀಮ್ ಹೋಗಷ್ಟು ಕೊತ್ತಂಬರಿ ಸೊಪ್ಪನ್ನು ಲಾಯ್ಕ್ ಮಾಡಿ ಚಂದ ಮಾಡಿ ತೊಳೆದು ಹಾಕಿದ್ದೀನಿ. ಈಗ ಸೊಪ್ಪು ಹಾಕ್ಬೇಕು, ಪುದೀನ ಸೊಪ್ಪು ಹಾಕ್ಬೇಕು. ರಾಗ್ಯ ಪ್ಲೀಸ್ ಹೋಗು. ಕಾಲೆಲ್ಲ ತುಳಿತೀಯಲೇ. ಅದೇನು ಪುದೀನ ತರನೇ ಇಲ್ಲ. ಪುದೀನ ತರ ಮಿಂಟ ಮಿಂಟ್. ಇಟ್ಸ್ ಮೆಂಟ್. ತಿಂದ್ರ ಅಂತ ತಿನ್ನಕಲ್ಲ, ಮಿಂಟ್ ಹಂಗೆ ತಿನ್ನಕ. ಪ್ಲೀಸ್ ನಾಳೆ ಬ್ಲಾಕ್ ಟೀ ಮಾಡಿ, ಲೆಮನ್ ಟೀ ಮಾಡಿ ಅದಕ್ಕೆ ಹಾಕೊಡ್ತೀನಿ. ಲೆಮನ್ ಟೀ ನನ್ನ ಒಳ್ಳೆ ಫೇವರೇಟ್. ಆಗ್ತದೆ. ಬಾಯ್ ಬಾಯ್. ಹೋಗ ಬರೀಯ. ಸಾಕು, ಜಾಸ್ತಿ ಪುದೀನ ಹಾಕಿದ್ರೆ ಪುದೀನದೇ ಸ್ಮೆಲ್ ಬರ್ತದೆ. ಆಮೇಲೆ ಏನ್ ಬೇಕು? ಚಿಲ್ಲಿ, ಗ್ರೀನ್ ಚಿಲ್ಲಿ. ಗ್ರೀನ್ ಮಸಾಲ ಆಗಿರೋದ್ರಿಂದ ಗ್ರೀನ್ ಚಿಲ್ಲಿನೇ ಹಾಕೋದು. 3 ಚಿಲ್ಲಿ ಸಾಕಂತ. ಖಾರ ಆದ್ರೆ ಪ್ರಾಗ್ಯ ಆಮೇಲೆ ಓಡೋಗ್ತಾಳೆ. ಅಲ್ಲ ಪ್ರಾಗ್ಯ ಓಡಿ ಹೋಗ್ತಾಳೆ. ಏನಷ್ಟು ಖಾರ ಇಲ್ಲ. ಈ ತರ ನೋಡಿ ಗುಂಡು ಗುಂಡುಕಿರೋ ಅಂತ ಚಿಲ್ಲಿ. ಇದು ಅಷ್ಟು ಖಾರ ಬರುದಿಲ್ಲ, ಜಾಸ್ತಿ ಖಾರ ಆಗಲ್ಲ. ಚಿಲ್ಲಿ ಹಾಕೋಣ. ಆಮೇಲೆ ಇದು ಪುದೀನ ಸೊಪ್ಪು ಕ್ಲೀನ್ ಆಗಿ ತೊಳೆದ್ಬಿಟ್ಟು ಪುದೀನ ಸೊಪ್ಪು. ಪುದೀನ ಸೊಪ್ಪಾಯ್ತು. ನೆಕ್ಸ್ಟ್ ಏನ್ ಹಾಕ್ಬೇಕು? ಒಂದು ಟೊಮೆಟೊ. ಟೊಮೆಟೊವನ್ನು ಕಟ್ ಮಾಡಿ ಹಾಕೋಣ. ಎಂತದ? ಆಮೇಲೆ ಒಂದು ಈರುಳ್ಳಿ ಕಟ್ ಮಾಡಿ. ಇದೆಲ್ಲ ಪೇಸ್ಟ್ ಮಾಡ್ಕೊಳ್ಳಿಕ್ಕೆ. ಚಿಕನ್ ಬೇಯುವಾಗ ಮತ್ತೆ ಬೇರೆ ಹಾಕ್ತೀನಿ, ಇವಾಗ ಪೇಸ್ಟ್ ಮಾಡ್ಲಿಕ್ಕೆ. ಪ್ರತಿ ಒಂದು ನಾನು ತೊಳ್ದೆ. ನಾ ಈರುಳ್ಳಿ ಸಹ ತೊಳೆದಿದ್ದೆ, ಯಾಕಂದ್ರೆ ಮೇಲೆ ಒಂಥರ ಕಪ್ಪಕ್ಕೂ ಕೂತಿರ್ತದೆ. ಅದಕ್ಕೆ ಇಷ್ಟೇ ಈ ತರ ಕಪ್ಪು ಅಂದ್ರೆ ಬೂಸ್ಟ್ ಬಂದಾಗ ಆಗಿರುತ್ತೆ. ನೆಕ್ಸ್ಟ್ ಹಾಕುದು ಶುಂಠಿ ಹಾಕೋಣ. ಗ್ರೀನ್ ಮಸಾಲ ಮಾಡಕ್ ಈಸಿನೇ. ಒಂದ್ಸತಿ ಹಾಕಿ ಎಲ್ಲ ಬೇಕಾದ್ರೆ ನೀವೆಲ್ಲವನ್ನ ಫ್ರೈ ಮಾಡ್ಕೋಬಹುದು. ನಾನೀಗ ಫಸ್ಟ್ ಇದನ್ನ ಎಲ್ಲ ರುಬ್ಕೊಳ್ತೀನಿ, ಟೈಮ್ ಇಲ್ಲ ಅದಕ್ಕೆ. ಪ್ರಾಗ್ಯ ನಾನು ಓವರ್ ಆಗಿ ಮಾಡಿದ್ರೆ ಪೆಟ್ಟು ಬಿಡ್ತಾರೆ ಈಗ. ಹಾಗೆ ಬೆಳ್ಳುಳ್ಳಿ ಹಾಕ್ಬೇಕು. ನೀವು ಬೇಕಾದ್ರೆ ಇದಕ್ಕೆ ಚಕ್ಕೆ ಲವಂಗ ಎಲ್ಲ ಸ್ಪೈಸಸ್ ಹಾಕ್ಬೋದು. ನಾನು ಗರಂ ಮಸಾಲೆ ಪೌಡರ್ ಹಾಕ್ತಾ ಇದ್ದೀನಿ, ನೀವು ಬೇಕಾದ್ರೆ ಅದು ಕೂಡ ಹಾಕೋಬಹುದು. ಹಾಗೆ ಗೋಡಂಬಿ ಕೂಡ ಹಾಕ್ಬೋದು. ಗೋಡಂಬಿ ಹಾಕಿದ್ರೆ ತುಂಬಾ ಗ್ರೇವಿ ರಿಚ್ ಆಗಿ ಬರ್ತದೆ, ಥಿಕ್ನೆಸ್ ಕೂಡ ಕೊಡ್ತದೆ, ತುಂಬಾ ಚೆನ್ನಾಗುತ್ತೆ. ನಾನು ಏನು ಹಾಕ್ತಾ ಇಲ್ಲ, ಗೋಡಂಬಿ ಇಲ್ಲ, ಖಾಲಿ ಆಗಿದೆ, ಸೊ ಹಾಗಾಗಿ ಹಾಕಲ್ಲ. ಇದ್ದಿದ್ರೆ ಹಾಕ್ತಾ ಇದ್ದೆ. ಇಷ್ಟೇ ನಾನು ಹಾಕಿರೋದು. ಇವಾಗ ಇದನ್ನ ನೀಟಾಗಿ ರುಬ್ಕೊಳ್ಬೇಕು. ಫಸ್ಟ್ ನಾನು ಇದನ್ನ ರುಬ್ಕೊಂಡ್ ಬರ್ತೀನಿ.
ಆಮೇಲೆ ಒಂದು ಅರ್ಧ ಕಡಿ ಆಗೋಷ್ಟು ಕಾಯಿ ತಗೊಂಡಿದ್ದೀನಿ. ಇದನ್ನ ನಾನು ನುಣ್ಣಗೆ ರುಬ್ಕೊಂಡು ತೆಂಗಿನಕಾಯಿ ಹಾಲು ತೆಗೆದು ಹಾಕ್ತಾ ಇದ್ದೀನಿ. ಇದ್ರ ಬದ್ಲಿಗೆ ನೀವು ಗೋಡಂಬಿ ಹಾಕೋದು ಚೆನ್ನಾಗಿರುತ್ತೆ. ನಾನು ಸ್ವಲ್ಪ ಗ್ರೇವಿ ಥಿಕ್ನೆಸ್ ಬರ್ಲಿ ಅನ್ನೋದಕ್ಕೋಸ್ಕರ ಒಂಚೂರು ತೆಂಗಿನಕಾಯಿ ಹಾಲು ತೆಗೆದು ದಪ್ಪ ಹಾಲು ಮಾತ್ರ. ಇವಾಗ ತೆಂಗಿನ ಹಾಲು ಕೂಡ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಇಲ್ಲಿ ಮಸಾಲ ಕೂಡ ರುಬ್ಕೊಂಡಾಯ್ತು. ಇಲ್ಲಿ ನೋಡ್ತಾ ಇರ್ಬೋದು, 2 ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇಲ್ಲಿ ಚಿಕನ್ ಒಂದು ಅರ್ಧ ಕೆಜಿ ಚಿಕನ್ ಇದೆ, ಅದು ಕೂಡ ರೆಡಿ ಇದೆ. ಹಾಗೆ ಒಂದು ಪಾತ್ರೆ ಇಟ್ಕೊಂಡಿದ್ದೀನಿ. ಫಸ್ಟ್ ಚಿಕನ್ ಬೇಯಿಸ್ಕೋಬೇಕು. ಬೇಯಿಸ್ಕೊಂಡ್ಬಿಟ್ಟು ಎಲ್ಲ ಮಸಾಲೆಸ್ ಏನಿದೆ ಅದನ್ನೆಲ್ಲ 1 by 1 ಹಾಕುದಷ್ಟೇ. ಅಷ್ಟೇ ಕೆಲಸ, ಬೇಗ ಮಾಡ್ಕೋಬಹುದು. ಗ್ರೀನ್ ಮಸಾಲ ಅಷ್ಟೇ ದೊಡ್ಡ ಕೆಲಸ ಆಗುದಿಲ್ಲ. ಇವಾಗ ಬಿಸಿ ಇಟ್ಟಿದ್ದೀನಿ. ಸ್ವಲ್ಪ ಕೋಕೋನಟ್ ಆಯಿಲ್ ಹಾಕಿ ನಾನು ಬೇಯಕ್ಕೆ ಇಡ್ತೀನಿ. ಲಾಸ್ಟ್ ಅಲ್ಲಿ ನಾನು ತುಪ್ಪವನ್ನು ಆಡ್ ಮಾಡ್ತೀನಿ. ಫಸ್ಟ್ ಅಲ್ಲಿ ಹಾಕಲ್ಲ, ಲಾಸ್ಟ್ ಅಲ್ಲಿ ಎಲ್ಲ ಮುಗ್ದಾದ್ಮೇಲೆ ಲಾಸ್ಟ್ ಅಲ್ಲಿ ತುಪ್ಪವನ್ನು. ವಾರಕ್ಕೆ ಒಂದೇ ದಿವಸ ನಾವು ಚಿಕನ್ ಮಾಡೋದು. ಮೊದಲೆಲ್ಲ ಮೀನು ಸೀಸನಲ್ಲಿ ಮೀನೇ ತೊಗೊಳ್ತಾ ಇದ್ವಿ, ಚಿಕನ್ ತೊಗೊಳ್ತಾ ಇಲ್ಲ. ವಾರಕ್ಕೆ ಒಂದು ದಿವಸ ಕೂಡ ನಾವು ತೊಗೊಳ್ತಾ ಇಲ್ಲ, ಫಿಶ್ಶೇ ಜಾಸ್ತಿ ತೊಗೊತಿದ್ವಿ. ಇವಾಗ ಎಂತ ಹೇಳಿದರೆ ಫಿಶ್ಶು ಅಷ್ಟು ಬರುವುದಿಲ್ಲ, ಬಂದ್ರೂ ಅಷ್ಟು ಫ್ರೆಶ್ ಇರಲ್ಲ. ಮತ್ತು ನ್ಯೂಸಲ್ಲೆಲ್ಲ ತೋರಿಸ್ತಾರೆ ಬೇರೆ ಕಡೆಯಿಂದ ಫಿಶ್ ಬರ್ತದೆ, ಅದು ಹಾಳಾಗದಿರುವ ಹಾಗೆ ತುಂಬ ಕೆಮಿಕಲ್ ಎಲ್ಲ ಸ್ಪ್ರೇ ಮಾಡ್ತಾರೆ ಅಂತ ಹೇಳ್ತಾರಲ್ಲ. ಸೊ ಹಾಗಾಗಿ ಬೇಡ ಫಿಶನ್ನು ತಗೊಳ್ಳೋದು. ಯಾಕೆ ಸುಮ್ಮನೆ ತಿಂತಿರೋ ಎಲ್ಲ ಫುಡ್ಡು ಕೆಮಿಕಲೇ. ಅದರಲ್ಲೂ ಗೊತ್ತಿದ್ದು ತಿನ್ನೋದು ಬೇಡ ಅಂತ ಹೇಳಿ ನಾವೇ ಜಾಸ್ತಿ ತಿಂತಾ ಇಲ್ಲ, ಫಿಶ್ ಅವಾಯ್ಡ್ ಮಾಡ್ತಾ ಇದ್ವಿ. ವಾರದಲ್ಲಿ ಏನೋ ಬೇರೆ ಮರವಾಯಿ ಎಲ್ಲ ಬಂದರೆ ಅದೆಲ್ಲ ತಗೊಳ್ತೀವಿ. ಮತ್ತು ಮಿಕ್ಕಿದ ದಿವಸದಲ್ಲಿ ತರಕಾರಿ ಸೊಪ್ಪುಗಳು ಈ ಥರ ಮಾಡ್ತೀವಿ. ವೀಕ್ಲಿ ಒನ್ಸು ಚಿಕನನ್ನು ಮಾಡ್ತೀವಿ. ಹಾಗೆ ಇವಾಗ ಗ್ರೀನ್ ಮಸಾಲ ಏನ್ ಮಾಡ್ಕೊಂಡಿದೀವಿ ಅದನ್ನ ಹಾಕಿದ್ದೀನಿ. ಕಾಯಿ ಹಾಲು ಹಾಕ್ಲಿಲ್ಲ ನಾನು. ಮತ್ತೆ ಸ್ವಲ್ಪ ಗರಂ ಮಸಾಲ ಪುಡಿ ಹಾಕಿದ್ದೀನಿ. ಹಾಕಿ ಅದು ಸ್ವಲ್ಪ ಚೆನ್ನಾಗಿ ನೀರ್ ಹಾಕ್ದೇನೆ ಚೆನ್ನಾಗಿ ಆ ಚಿಕನ್ ಜೊತೆ ಗ್ರೇವಿ ಸ್ವಲ್ಪ ಏನ್ ಹೇಳುದು ಹಸಿ ವಾಸನೆ ಹೋಗೋ ತನಕ ಚೆನ್ನಾಗಿ ಕುದಿಸ್ಕೋಬೇಕು. ಆಮೇಲೆ ತೆಂಗಿನಕಾಯಿ ಹಾಲು ಮತ್ತೆ ಇದು ಸ್ವಲ್ಪ ನೀರೆಲ್ಲ ನೀವು ಆಡ್ ಮಾಡ್ಬೇಕಿದ್ರೆ ಬೇಕಾದ್ರೆ ಸ್ವಲ್ಪ ಆಡ್ ಮಾಡ್ಬೋದು. ಇವಾಗ ಅದ್ರ ಜೊತೆನೆ ಚೆನ್ನಾಗಿ ಕುದಿಬೇಕದು ಚೆನ್ನಾಗಿ, ಅವಾಗ ಹಸಿ ವಾಸನೆ ಎಲ್ಲ ಚೆನ್ನಾಗಿ ಹೋಗುತ್ತೆ. ಆಮೇಲೆ ಇದಕ್ಕೆ ನಾನು ಟೊಮೆಟೊ ಹಾಕ್ಲಿಲ್ಲ, ಯಾಕಂದ್ರೆ ರುಬ್ಲಿಕ್ಕೆ ನಾನು ಒಂದು ಟೊಮೆಟೊ ಹಾಕಿದ್ದೀನಲ್ಲ, ಸೊ ಹಾಗಾಗಿ ನಾನು ಟೊಮೆಟೊ ಹಾಕಿರ್ಲಿಲ್ಲ. ಇದಕ್ಕೆ ನಂಗೆ ಟೊಮೆಟೊ ಕಟ್ ಮಾಡಿ ಹಾಕೋದಷ್ಟು ಇಷ್ಟ ಆಗಲ್ಲ, ಯಾಕಂದ್ರೆ ಬಾಯಿಗೆ ಸಿಕ್ಕಿದ್ರೆ ಚೆನ್ನಾಗಾಗಲ್ಲ. ಈ ಸುಕ್ಕ ಜೊತೆ ಆದ್ರೆ ಬೇರೆದ್ರ ಜೊತೆ ಚೆನ್ನಾಗಾಗುತ್ತೆ. ಇದಕ್ಕೆ ನಾವು ಪೇಸ್ಟ್ ಮಾಡಿ ಹಾಕಿದ್ರೇನೆ ಚೆನ್ನಾಗಾಗುತ್ತೆ. ಮತ್ತೆ ಅಂತ ಹೇಳಿದ್ರೆ ಇದಕ್ಕೆ ಲಾಸ್ಟ್ ಅಲ್ಲಿ ಕೊತ್ತಂಬರಿ ಸೊಪ್ಪೆಲ್ಲ ಹಾಕ್ಬೇಕಂತ ಇಲ್ಲ ನೀವು, ಅದು ನಾವು ಏನು ರುಬ್ಬುವಾಗ್ಲೇ ಎಲ್ಲ ಹಾಕಿರೋದ್ರಿಂದ ಇದಕ್ಕೆ ಎಕ್ಸ್ಟ್ರಾ ಹಾಕ್ಬೇಕು ಅಂತ ಏನಿಲ್ಲ. ಲಾಸ್ಟ್ ಅಲ್ಲಿ ನಾವು ತುಪ್ಪ ಒಂದು ಆಡ್ ಮಾಡಿದ್ರೆ ಚೆನ್ನಾಗಿ ಫ್ಲೇವರ್ ಕೊಟ್ಟು ತುಂಬಾ ಚೆನ್ನಾಗಾಗುತ್ತೆ. ಇವಾಗ ಕುದೀತಾ ಉಂಟು, ಇದೆಲ್ಲ ಒಂದು ಹಸಿ ವಾಸನೆ ಹೋಗೋ ತನಕ ಕುದಿಬೇಕು. ಇವಾಗ ನಂಗೆ ಪ್ರಾಗೆ ಚಪಾತಿ ಮಾಡು ಅಂತ ಹೇಳಿದ್ದಾರೆ. ಚಪಾತಿ ಮಾಡಕ್ಕೆ ಟೈಮ್ ಇಲ್ಲ, ಮಾರ್ನಿಂಗ್ ಬ್ರೇಕ್ಫಾಸ್ಟಿಗೆ ಚಪಾತಿ ಮಾಡ್ಕೊಳ್ಳೋದು. ಹಾಗೆ ಇವಾಗ ವೈಟ್ ರೈಸ್ ಮಾಡಿ ಊಟ ಮಾಡೋದು. ವೈಟ್ ರೈಸಿಗೆ ಬೆಸ್ಟ್ ಆಗುತ್ತೆ. ನಿಮ್ಗೆ ಬಾಯ್ಲ್ಡ್ ರೈಸಿಗೆಲ್ಲ ಇಷ್ಟು ಸೂಟ್ ಆಗುದಿಲ್ಲ, ಇದು ವೈಟ್ ರೈಸಿಗೆ ಒಳ್ಳೆ ಆಗ್ತದೆ. ಹಾಗೆ ಪ್ರಾಗ್ಯನಿಗೆ ಸ್ವಲ್ಪ ಹೋಮ್ವರ್ಕ್ ಮಾಡಕ್ಕೆ ಕೊಟ್ಟಿದ್ದೀನಿ, ಬರಿತಾ ಇದ್ದಾಳೆ. ಅದಕ್ಕೆ ನಾನು ಅಡಿಗೆ ಮಾಡ್ತಾ ಇದ್ದೀನಿ. ಅವಳಿಗೆ ಹೇಳಿದ್ದೀನಿ ನೀನ್ ಬರ್ದ್ರೆ ಮಾತ್ರ ನಾನು ಮಾಡ್ಕೊಡುದು, ಇಲ್ಲಾಂದ್ರೆ ನಾಳೆ ಮಾಡುದಂತ. ಅದಕ್ಕೆ ನನ್ನ ಮಾತಿಗೆ ಬೆಲೆ ಕೊಟ್ಟು ಪ್ರಾಗ್ಯ ಬರಿತಾ ಇದ್ದಾಳೆ. ಅಲ್ಲ ಪ್ರಾಗಿ, ನನ್ನ ಮಾತಿಗೆ ಬೆಲೆ ಕೊಟ್ಟಿದ್ದಾಳೆ ಇವತ್ತು ನನ್ನ ಮಗಳು ಅಂತ ಅನ್ಕೊಂಡಿದ್ದೀನಿ. ಅಲ್ವಾ ಪಾಪು? ಅವಳಾಗೆ ಮನ್ಸಾದ್ರೆ ಬರಿತಾಳೆ, ಮನ್ಸಾದ್ರೆ ಬರೀದು ಇಂಟ್ರೆಸ್ಟ್ ಬಂದ್ರೆ ಬರಿತಾ ಇರುದು ಹಾಗೆ. ಅಲ್ಲ ಪಾಪು, ಇಂಟ್ರೆಸ್ಟ್ ಬಂದ್ರೆ ಮಗಿಗೆ ಬರಿತಾ ಇರ್ತದೆ. ನಮ್ಮನೇಲಿ ಒಂದು ಜೀವಿ ಇದೆ, ಎಂತೆಂತ ಜೀವಿ ಅಂತ. ನಾನು ಶೆಕೆ ಆಗ್ತಿದೆ ಅಂದ್ರೆ ಫ್ಯಾನ್ ಹಾಕ್ತೀನಿ, ಇಲ್ಲ ಅಂತ ಅವಳು ಬರ್ದಾಗು ತನಕ ಫ್ಯಾನ್ ಆಡೋದು ಬೇಡ ಅಂತ, ಆ ಬಾಗಿಲು ಓಪನ್ ಮಾಡ್ತೇವೆ ಅದು ಬೇಡ ಅಂತೆ. ಯಾವ ತರ ಮನುಷ್ಯ ನೀನು, ಮನುಷ್ಯ ಯಾವ ತರ ಮನುಷ್ಯ, ಮನುಷ್ಯ ಡಿಸ್ಟರ್ಬ್ ಮಾಡಬಾರ್ದಲ್ಲ. ಬ್ಯುಸಿ ಇದ್ದಾರೆ ಮೇಡಮ್ ಅವರು, ಫುಲ್ ಬ್ಯುಸಿ ಆಗಿಬಿಟ್ಟಿದ್ದಾರೆ. ಮೇಡಮ್ ಸ್ವಲ್ಪ ಮಾತಾಡ್ತೀರಾ ಮೇಡಮ್? ಮಾತಾಡ್ತೀರಾ ಮೇಡಮ್? ಹಲೋ ಮೇಡಮ್. ಎಂತದ ಮಮ್ಮಿಗೆ ಹೇಳುದನ ಈಗ ನೀನು? ಹಾಗೆ ಹೇಳುದನ? ಛೇ ಎಂತ ಮಾರೇ ನೀನು. ಮತ್ತೆ ಓದಿಯಲ್ಲ
ನಾನು ಹಾರ್ಟ್ ಶೇಪ್ ಇದೆ ಏನು ಇಯರಿಂಗ್. ಟೈಮ್ ಬಂದು 9 ಆಯ್ತು. ನಮ್ದು ಇವತ್ತು ಊಟ ಲೇಟ್ ಆಯ್ತು. 8 ಗಂಟೆಗೆ ಊಟ ಮಾಡುವವರು ಇಷ್ಟು ಆಯ್ತು. ಚಿಕನ್ ಗ್ರೀನ್ ಮಸಾಲ ರೆಡಿ ಆಯ್ತು. ಆಹಾ ಗಮ್ ಅಂತ ಇದೆ. ಇದಕ್ಕೊಳ್ಳೆ ಒಂದು ಗೀ ರೈಸ್ ಇಟ್ಬಿಟ್ರೆ ಚೆನ್ನಾಗಾಗುತ್ತೆ. ನಾನು ವೈಟ್ ರೈಸ್ ಮಾಡ್ಲಿಕ್ಕೆ ಇಟ್ಟಿದ್ದೀನಿ ಆ ಸೈಡಲ್ಲಿ. ನಾವು ಲೇಟ್ ಎಲ್ಲ ಊಟ ಮಾಡೋದಿಲ್ಲ, ಬೇಗ ಬೇಗ ನಮ್ಗೆ ಊಟ ಮಾಡ್ಬೇಕು. ಎಷ್ಟು 8 ಗಂಟೆಗೆಲ್ಲ ಆಲ್ಮೋಸ್ಟ್ ಊಟ ಆಗಿರುತ್ತೆ ನಮ್ದು. ಯಾಕಂದ್ರೆ 10 o'clockಗೆಲ್ಲ ಮಲಗ್ ಬಿಡ್ತೀವಲ್ಲ, ಹಾಗಾಗಿ ಒಂದ್ 2 ಗಂಟೆ ಆದ್ರೂ ಬೇಕು ಊಟ ಆಗಿ. ಹಾಗಾಗಿ ಅಡಿಗೆ ಆಯ್ತು, ಇನ್ನು ಸೀದಾ ಊಟ ಮಾಡೋದು. ಹಾಗೆ ಇವತ್ತಿನ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತೀನಿ. ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಸಪೋರ್ಟ್ ಮಾಡಿ ನನ್ನ ಚಾನಲ್ಗೆ. ಪ್ರಾಗಿ ಇಲ್ಲಿ ಬಾ, ಪ್ರಾಗಿ ಇಲ್ಲಿ ಬಾ. ಹಾಗೆ ಪ್ರಾಗ್ಯನಿಗೆ ಎಲ್ಲರೂ ಸಪೋರ್ಟ್ ಮಾಡಿ. ಆಗ ಬಂದಿದ್ದಲ್ಲ ಅವಳು ನನ್ನ ಚೋಟು ತಂಗಿ. ಬಡ ತಂಗಿ ಅವಳಿಗೆ ಚೋಟ ಇದ್ದಿದ್ಲು, ಅವಳು ಇಷ್ಟಿದ್ದು. ಈಗ ಬಡ ಆಗಿದ್ಲು. ಇದು ಪ್ರಾಗ್ಯನ್ ತಂಗಿ ಅವಾಗ ಬಂದು. ಇದು ಪ್ರಾಗ್ಯ ತಂಗಿ ಹೋದ್ಲು. ಈಗ ಪ್ರಾಗ್ಯ ಬಂದಿದ್ದಾಳೆ ಅಲ್ಲ. ವಿಡಿಯೋ ಎಂಡ್ ಮಾಡೋಣ. ಓಕೆ, ಬಾಯ್ ಬಾಯ್. ನೆಕ್ಸ್ಟ್ ವಿಡಿಯೋ ಬಂದ್ಬೇನು. ಹಸಿ ಆಗ್ತುಂಟಾ? ಮಧ್ಯಾಹ್ನ ಗಂಜಿ ಹಾಕೊಂಡು ಊಟ ಮಾಡಿದ್ದು. ಮತ್ತೆ ಆಪಲ್ ತಿಂದ್ಲ. ಟಿವಿ ನೋಡ್ತಾ ನಾನು ಇವತ್ತು ಆ ರಿಯಾಕ್ಷನ್ ಇರುತ್ತೆ, ಈ ರಿಯಾಕ್ಷನ್ ಇರುತ್ತೆ. ಅದ್ರಾಗೆ ತಂಗಿ ನನ್ನ ತಂಗಿ ಅವಳು, ನಾನು ಅಜ್ಜ ನನ್ನ ತಂಗಿ. ತಂಗಿ ಗುಂಗಿ ತಂಗಿ ಗುಂಗಿ. ಅವಳು ಕರೆಯಕ್ಕೆ ಓಕೆ, ಇವಾಗ ನಾವು ಅವಳನ್ನ ಕರೆಯಕ್ಕೆ ಅವಳು ಹೋಗಿ ಆಯ್ತು. 9 o'clock ಆಯ್ತು. ಕಾಟ್ಲೆ ಕಿಚನ್ ನೋಡ್ಬೇಕು. ಊಟ ಮಾಡ್ತಾ ಕಾಟ್ಲೆ ಅವಳು ನಂತರನೇ ಇದ್ದಾಳಲ್ವಾ? ಹೌದಲ್ಲ. ಅವಳು ಹೀಗ್ ಜುಟ್ಟ ಹಾಕೊಂಡಿದ್ಲು, ನಾನು ಹೀಗೆ ಇಟ್ಟಿದ್ದೆ. ಓಕೆ, ಬಾಯ್ ಮಾಡು. ಸಾಕು, ಮಾತಾಡ್ತಾ ಇರ್ತೀಯ. ನಾನು ಹೋಗ್ತೀನಿ.